ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ನನ್ನ ತಮ್ಮನ ಮಗನಿಗೆ ನಾಮಕರಣಕ್ಕೆ ಚೈನ್ ತೊಗೊಳ್ಳೋಣ ಅಂತ ಹೇಳಿ ಕಲ್ಯಾಣ್ ಜುವೆಲರ್ಸ್ಗೆ ಬಂದಿದ್ವಿ. ಕಲ್ಯಾಣ್ ಜುವೆಲರ್ಸಲ್ಲಿ ಒಂದು ಸ್ಕೀಮ್ ಇತ್ತು ನಮ್ಮದು. ಅದನ್ನು ಇದು ಮಾಡಿಕೊಂಡು ಚೈನ್ ತೊಗೊಳ್ಳೋಣ, ನನಗೇನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮಗುಗೆ ಚೈನ್ ತೊಗೊಳ್ಳೋಣ ಅಂತ ಹೇಳಿ ಚೈನ್ ತೊಗೊಂಡ್ವಿ. ಆಮೇಲೆ ಮೇಲೆ ಬಂದು ಸಿಲ್ವರ್ ತೊಗೋಬೇಕಾಗಿತ್ತು, ಇನ್ನು ಸ್ವಲ್ಪ ಅಮೌಂಟ್ ಮಿಕ್ಕಿತ್ತು. ಅದಕ್ಕೆ ಸಿಲ್ವರ್ ನೋಡಿ, ಇಲ್ಲಿ ಡೈಮಂಡ್ಸ್ ಇದೆಯಲ್ಲ, ಇಲ್ಲಿ ಲಾಸ್ಟ್ ಟೈಮ್ ನನಗೆ ಒಂದು ಹಿಯರಿಂಗ್ ಅಂದರೆ ಓಲೆ ಕೊಡಿಸಿದ್ರು ಹಸ್ಬೆಂಡ್ ಡೈಮಂಡ್ದು. ಅದಿನ್ನೂ ನನ್ನ ಹತ್ರನೇ ಇದೆ. ಅದು ಹಿಂದೆಗಡೆ ತಿರ್ಪ ಕಳೆದೋಗ್ಬಿಟ್ಟಿದೆ, ಅದಕ್ಕೆ ಹಾಕ್ಕೊಳ್ಳೋಕ್ಕೆ ಆಗ್ತಿಲ್ಲ ಇತ್ತೀಚೆಗೆ. ತಿರ್ಪ ನಾನು ಮನೆ ಚೇಂಜ್ ಮಾಡೋ ಟೈಮಲ್ಲಿ ಕಳೆದೋಗ್ಬಿಟ್ಟಿದೆ. ಆಮೇಲೆ ರಾಧಾಕೃಷ್ಣದು ಈ ಥರ ಉಯ್ಯಾಲೆಯಲ್ಲಿ ಕುತ್ಕೊಂಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತು ಗೊತ್ತಾ. ಆಮೇಲೆ ಬೆಳ್ಳಿ ಕೆಲವೊಂದು ತೊಗೊಂಡು ಚೈನ್ ತೊಗೊಂಡು ನಾವು ಹೊರಟ್ವಿ. ಆಮೇಲೆ ಮ್ಯಾಚಿಂಗ್ದು ಸ್ಯಾರಿ ಮ್ಯಾಚಿಂಗ್ದು ಮಕ್ಕಳಿಗೆ ಬ್ಯಾಂಗಲ್ಸ್ ತೊಗೊಂಡು ಮಲ್ಲಿಕಾ ಬಿರಿಯಾನಿ. ನೀವು ಯಾರಾದರೂ ಕೇಳಿದರೆ ಇದನ್ನು ಕಮೆಂಟ್ ಮಾಡಿ, ಯಾರಾದರೂ ಹೋಗಿದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮಲ್ಲಿಕಾ ಬಿರಿಯಾನಿ ತುಂಬಾ ಫೇಮಸ್ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಮಲ್ಲಿಕಾ ಬಿರಿಯಾನಿ ಅಲ್ಲೇ ಹತ್ತಿರ ಇತ್ತು ಅಂತ ಹೇಳಿ ಊಟ ಮಾಡಿಕೊಂಡು ಮಕ್ಕಳಿಗೆ ಪಾರ್ಸೆಲ್ ತೊಗೊಂಡು ಹೊರಟ್ವಿ. ಮನೆಗೆ ಬಂದು ರೆಸ್ಟ್ ಮಾಡಿ ಆಮೇಲೆ ಬೆಳಗ್ಗೆ ಬೇಗ ಎದ್ದು ನಾವು ಇಲ್ಲಿಂದನೇ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ಯಾರಿ ಎಲ್ಲ ತಮ್ಮ ಅಲ್ಲೇ ಇಟ್ಟಿದ್ದಾನೆ, ನಾನು ಶ್ರಾವಣಿ ಇಬ್ಬರು ಇಲ್ಲಿ ರೆಡಿ ಆಗ್ತಾ ಇದ್ದೀವಿ. ಮೈನಾ ಸ್ನಾನ ಮಾಡ್ಕೋತಾ ಇದ್ದಾಳೆ. ಕೊನೆಗೂ ರೆಡಿಯಾಗಿ ನಾನು ಶ್ರಾವಣಿ ಎಲ್ಲ ಬೇರೆ ಬಟ್ಟೆ ಹಾಕ್ಕೊಂಡು ಹೋದ್ವಿ. ಬಿಕಾಸ್ ಬಟ್ಟೆ ಅಮ್ಮಮ್ಮ ಮನೆಯಲ್ಲಿದೆ. ನನ್ನ ತಮ್ಮನೇ ಸ್ಟಿಚ್ ಮಾಡಿಸಿ ಅವನೇ ಕೊಡಿಸಿರೋ ಸೀರೆ, ಅದು ಅವನೇ ಸ್ಟಿಚ್ ಮಾಡಿಸಿದ್ದಾನೆ, ವರ್ಕ್ ಎಲ್ಲ ಮಾಡಿಸಿ. ನಾವು ರೆಡಿಯಾಗಿ ಅಲ್ಲೋಗಿ ಬಟ್ಟೆ ಚೇಂಜ್ ಮಾಡ್ಕೋತೀವಿ. ಆಮೇಲೆ ಮಕ್ಕಳು ಬಂದಿದ ತಕ್ಷಣ ಮಕ್ಕಳನ್ನ ಫಸ್ಟ್ ರೆಡಿ ಮಾಡಿದ್ವಿ. ಅಕ್ಕನ ಮಕ್ಕಳು, ನನ್ನ ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ನಮ್ಮ ಅಜ್ಜಿ ಇದನ್ನು ನೋಡಿ ಏನಂತಾರೋ ನೀವೇ ಕೇಳಿ. ಲಕ್ಷ್ಮೀ ಸರಸ್ವತಿ ಕೇಳಿದ್ರಲ್ಲ ಅಜ್ಜಿ ಹೇಗೆ ಯಾವ್ಯಾವ ಹೆಸರಲ್ಲೆಲ್ಲ ಹೇಳ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಅದನ್ನು ಕೇಳೋಕ್ಕೆ. ಮುಂಚೆ ಚಿಕ್ಕವಾಗ ಸಣ್ಣವಾಗ ನಾವು ರೆಡಿ ಆದಾಗ ಕೂಡ ಅಜ್ಜಿ ಇದೇ ಥರನೇ ಹೇಳ್ತಾಯಿದ್ರು. ಅದನ್ನು ಕೇಳಿ ಎಷ್ಟು ಖುಷಿಯಾಗುತ್ತೆ ಅಂದರೆ. ಆಮೇಲೆ ನಾವು ಚೌಟ್ರಿ ಕಡೆ ಬಂದ್ವಿ, ಟಿಫನ್ ಮಾಡ್ತಾಯಿದ್ದೀವಿ. ನಾವು ಬರೋಷ್ಟೊತ್ತಿಗೆ ನನ್ನ ತಮ್ಮ ಮತ್ತು ಎಲ್ಲ ಪೂಜೆ ಕೂತ್ಕೊಂಡಿದ್ದಾರೆ, ನಾಮಕರಣದ ಪೂಜೆ. ನಾವು ಬಂದು ಕೂತ್ಕೊಂಡ್ವಿ. ಕೆಲವು ನೆಂಟರು ಬಂದಿದ್ದಾರೆ, ಇನ್ನೂ ಬರಬೇಕಾಗಿದ್ದು ತುಂಬ ಜನ ಇದ್ದಾರೆ. ಕೂತ್ಕೊಂಡು ನಾವು ನೋಡ್ತಾ ಇದ್ದೀವಿ. ಮಕ್ಕಳಿಗೆ ಮಾತ್ರ ಬಟ್ಟೆಗಳು ತುಂಬ ಚೆನ್ನಾಗಿ ಹೊಲಿಸಿದ್ದಾನೆ ನನ್ನ ತಮ್ಮ. ಡಿಸೈನರ್ ಆಗಿ ಅವನು ಬೊಟ್ಟಿಗೆ ಇಟ್ಕೊಂಡಿದ್ದಕ್ಕೂ ಸಾರ್ಥಕ. ನಾವೇನಾದರೂ ಅಲ್ಲಿ ಫಂಕ್ಷನ್ಸ್ ಆದರೆ ತುಂಬಾ ಈ ಥರ ರೆಡಿ ಆಗ್ತೀವಿ. ಇತ್ತೀಚೆಗೆ ಏನು ಅಂತಂದರೆ ನಮಗಿಂತ ಜೋರಾಗಿರ್ತಾರೆ ಮಕ್ಕಳು. ಲಂಗ ದಾವಣಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮಕ್ಕಳೆಲ್ಲರಿಗೂ. ಬಂದವರೆಲ್ಲ ಮಕ್ಕಳು ನೋಡೋದೇ ಆಗೋಯ್ತು, ಎಲ್ಲರೂ ನೋಡ್ತಾಯಿದ್ರು. ಇಲ್ಲಿ ಒಂದು ಶ್ರಾವಣಿಗೆ ಅಕ್ಷತೆ ಕಾಳು ಕೊಟ್ಟಿದ್ರು, ಅದನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಈ ಆಂಟಿ ಬಂದು ನನ್ನ ಶ್ರಾವಣಿನೇನೋ ಕೇಳ್ತಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಶ್ರಾವಣಿ ಮಾತ್ರ. ಶ್ರಾವಣಿ, ಮೈನಾ, ಅಕ್ಷಿತಾ, ಪಾವನಿ 4 ಜನ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಮ್ಮ ಅಜ್ಜಿ ಹೇಳ್ದಂಗೆ ಸರಸ್ವತಿ, ಲಕ್ಷ್ಮಿ ಅದು ಇದು ಅಂತ ಹೆಸರಿಟ್ಟು ಹೇಳಿದ್ರು. ತುಂಬ ಖುಷಿಯಾಯಿತು. ಕೊನೆಗೂ ಹೆಸರಿಟ್ಟಾಯಿತು ಅನ್ಸತ್ತೆ, ಕಿವಿಯಲ್ಲಿ ಕೂಗಿದ್ದಾಯಿತು ಅನ್ಸತ್ತೆ. ಆಮೇಲೆ ರಿವೀಲ್ ಮಾಡ್ತಾರೆ. ಅವನಂತೂ ಸಿಕ್ಕಾಪಟ್ಟೆನೇ ಅಳ್ತಾ ಇದ್ದ. ಬಟ್ಟೆಗೂ ಇಲ್ಲ ಸೆಕೆ ಆಗ್ತಿತ್ತು ಅಂತನೋ ಏನೋ ಗೊತ್ತಿಲ್ಲ. ಇದೇ ಟೈಮಲ್ಲೇ ವಿಜಿಪುರಲ್ಲಿ ಕರೆಂಟ್ ತೆಗೆದುಬಿಟ್ಟಿದ್ದಾರೆ, ಜನ್ರೇಟರಲ್ಲೇ ನಡೀತಿದೆ ಎಲ್ಲನೂ. ಹೆಸರಿಟ್ಟಾಯಿತು. ಅದು ಆಮೇಲೆ ಇದು ಅಡಿಕೆಯಲ್ಲಿ ಅಕ್ಕಿ ಮೇಲೆ ಈ ಥರ ಬರೆಸ್ತಾರೆ ಆ ಹೆಸರನ್ನ. ಆಮೇಲೆ ಅಪ್ಪ ಅಮ್ಮನ ನಿಲ್ಲಿಸಿ ಫೋಟೋ ಹಿಡಿತಾಯಿದ್ರು ಮೊಮ್ಮಗನ್ನ ಎತ್ಕೊಂಡು. ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಪ್ಪ ಕೂಡ ಯೆಲ್ಲೋ ಕಲರ್ ಶರ್ಟು, ಎಲ್ಲ ಫುಲ್ ಟ್ರೆಡಿಷ್ನಲ್ ವೈಬು. ಎಲ್ಲರೂ ಟ್ರೆಡಿಷ್ನಲಲ್ಲಿದ್ದೀವಿ. ಮಕ್ಕಳನ್ನ ಎಷ್ಟು ಫೋಟೋಸ್ ಹಿಡ್ದಿದ್ದಾರೆ ಫೋಟೋಗ್ರಾಫರು ಅಂತಂದರೆ. ಆಮೇಲೆ ನಮ್ಮನ್ನು ಕರೆದು ಕೂಡ ನನ್ನ ಅಕ್ಕನೂ ಫೋಟೋ ಹಿಡಿತಾ ಇದ್ದಾರೆ. ನಮ್ಮ ಸ್ಯಾರಿಗಳು ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ಕಾಣಿಸ್ತಿದ್ದೀವಿ ನಾನು ಅಕ್ಕ ಅಂತ ಹೇಳಿ. ಅಕ್ಕ ಪಿಂಕ್ ಕಲರು ಮತ್ತು ನಾನು ಡಬಲ್ ಕಲರ್ ಶೇಡು. ನನ್ನ ತಮ್ಮನ ಮದುವೆಯಲ್ಲಿ ಕೂಡ ನಂದು ಪರ್ಪಲ್ ಕಲರ್ ಸೇಮ್ ಬ್ಲೌಸ್ ಸೇಮ್ ಥರನೇ ಇತ್ತು. ಬಟ್ ಲೈಟ್ ಬ್ಲೂ, ಇದು ಸ್ಕೈ ಬ್ಲೂ ಕಲರ್ ಸ್ಯಾರಿ. ನನಗಿದು ಇಷ್ಟ ಆಯಿತು. ಆ್ಯಂಡ್ ನಾವು ಅಲ್ಲಿಗೆ ಸೆಲೆಕ್ಷನ್ ಮಾಡೋಕ್ಕೆ ಹೋಗೋಕೆ ಮುಂಚೆನೇ ನನ್ನ ತಮ್ಮ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದ, ಇದು ನೀನು ತಗೋ ಅಂತ ಹೇಳಿ. ನನಗೆ ಸ್ವಲ್ಪ ಇದು ಇತ್ತಲ್ಲ ಎವ್ರಿ ರೊಟೀನ್ ಕಲರ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ.
ಬಟ್ ಆದರೂ ತಮ್ಮ ಇಷ್ಟಪಟ್ಟಿದ್ದಾನೆ ಆ್ಯಂಡ್ ನನಗೂ ಇಷ್ಟ ಆಯಿತು, ಡಿಫ್ರೆನ್ಸ್ ಟ್ರೈ ಮಾಡೋಣ ಇದನ್ನು ಅಂತ ಹೇಳಿ ನಾನು ಓಕೆ ಅಂತ ತೊಗೊಂಡೆ. ಆ್ಯಂಡ್ ಹಸ್ಬೆಂಡ್ ಕೂಡ ಹೇಳಿದ್ರು ಚೆನ್ನಾಗಿದೆ ತಗೋ, ನೀನು ತಮ್ಮ ತಗೋ ಅಂತ ಹೇಳ್ತಾ ಇದ್ದಾನೆ ಅಂದರೆ ತಗೋ ನೀನು, ಚೆನ್ನಾಗೇ ಇದೆ ಅದು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಫೈನಲಿ ಇದೇ ಸ್ಯಾರಿ ಇರಲಿ ಅಂತ ಹೇಳಿದೆ. ಅಮ್ಮನ ಸ್ಯಾರಿ ಬಂದು ಮೆರೂನ್ ಕಲರ್ ಕಾಂಬಿನೇಷನ್ ಇದೆ, ಅಕ್ಕಂದು ಫುಲ್ ಪಿಂಕ್ ಆ್ಯಂಡ್ ಗೋಲ್ಡ್ ಇದೆ. ಅಕ್ಕನ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ. ಆಮೇಲೆ ತೊಟ್ಲಿಗೆ ಎಲ್ಲ ಡೆಕೋರೇಷನ್ ಮಾಡಿದ್ರು. ನಾನು ಕೆಲವೊಂದು ಫ್ಲವರ್ಸ್ ಹಾಕಿ ತೊಟ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಹೇಳ್ದ ಬೆಟ್ಟೆಲ್ಲ ಹಾಕಿ ರೆಡಿ ಮಾಡು, ತೊಟ್ಲಿಗೆ ಹಾಕ್ಬೇಕಲ್ವ ಅಂತ ಹೇಳಿ. ನನಗೆ ಬಂದ ಹಾಗೆ ತೊಟ್ಲಿಗೆ ಈ ಥರ ಹೂವನ್ನು ಹಾಕಿ ಕಟ್ಟಿ ರೆಡಿ ಮಾಡ್ತಾಯಿದ್ದೀನಿ. ತೊಟ್ಲನ್ನ ಮೇಲೆ ತೊಗೊಂಡೋಗಿಟ್ಟು ಅರ್ಶಿನ ಕುಂಕುಮ ಮೊದಲು ಹಾಕ್ತಾರೆ, ಅದರಲ್ಲಿ ಅರ್ಶಿನ ಕುಂಕುಮ ಹೂವು 5 ಜನ ಮುತ್ತೈದೆಯರು ಅದರಲ್ಲಿ ಹಾಕ್ತಾರೆ, ಅದು ಶಾಸ್ತ್ರ ಅಂತೆ. ಅಕ್ಕ ಹಾಕ್ತಿದ್ದಾಳೆ, ಅಮ್ಮ ಹಾಕ್ತಿದ್ದಾರೆ, ನನ್ನನ್ನು ಕರಿತಿದ್ದಾರೆ. ನಾನು ಅಲ್ಲೇ ಇದ್ದೀನಿ, ಆಮೇಲೆ ಇನ್ನೊಬ್ರು ಬೇಕಲ್ವಾ, ಸೊ ಅದಕ್ಕೆ ಇನ್ನೊಬ್ರನ್ನ ಕರೀತಾ ಇದ್ದಾರೆ. ಮತ್ತು ಒಂದು ಗುಂಡ್ಕಲ್ನ ಹಾಕ್ತಾರೆ. ಏನಕ್ಕೆ ಅಂತಂದರೆ ಗುಂಡ್ಕಲ್ನ ಹಾಕೋದು ಮಗು ಇನ್ನು ಮುಂದೆ ತೊಟ್ಲಲ್ಲೇ ಬೆಳೆಯೋದಲ್ವ, ಆವಾಗ ತೊಟ್ಲಿಂದ ಬೀಳೋದಾಗಲಿ ಏನೂ ಆಗಬಾರ್ದು, ಗುಂಡ್ಕಲ್ ಥರ ಇರಬೇಕು ಅಂತ ಹೇಳಿ ಮೊದಲು ಗುಂಡ್ಕಲ್ ಹಾಕ್ತಾರಂತೆ. ನಮ್ಮ ಅಜ್ಜಿ ಇದನ್ನು ಹೇಳಿದರು. ಪೂಜೆ ಎಲ್ಲ ಆಯಿತು ತೊಟ್ಲಿಗೆ, ಇನ್ನು ಮಗುನ ಹಾಕಬೇಕು. ಏನು ಅಂತಂದರೆ ಆ ಒಂದು ಇಕ್ಕಟ್ಟು ಪ್ಲೇಸಲ್ಲಿ ಗುಂಡ್ಕಲ್ನ ಕೆಳಗಿಂದ ಮೇಲೆ ಅದೇನಿಲ್ಲ ಅಂದರೂ ಒಂದು 3-4 kg ಇದೆ ಅನಿಸುತ್ತೆ. ಕೆಳಗಿಂದ ಮೇಲೆ ತೊಗೊಳೋದು ಕಷ್ಟ ಆಗ್ತಿತ್ತು, ಹಿಂದೆಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ಅಕ್ಕ ಹಿಂದೆಗಡೆ ಹೋಗಿದ್ದಾಳೆ, ಅವರೇನೋ ಹೇಳ್ತಿದ್ದಾರೆ, ಫೋಟೋಗ್ರಾಫರು ಫೋಟೋ ತಗೋ ಅಂತ ಕೈಯಲ್ಲಿ ಹಿಡ್ಕೊಂಡು ಫೋಟೋ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಅದನ್ನು ಹಿಡ್ಕೊಳಕ್ಕೆ ಎಷ್ಟು ಭಾರವಾಗಿತ್ತು ಅಂತಂದರೆ ಹಿಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ ತುಂಬ ಹೊತ್ತು. ಆಮೇಲೆ ಮಕ್ಕಳೆಲ್ಲ ನಿಂತ್ಕೊಂಡು ಮಗುಗೆ ಆರತಿ ತೆಗಿತಾ ಇದ್ದಾರೆ. ನೀವೇ ತೆಗೀರಿ ಅಂತ ಹೇಳಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂದರೆ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಬಂದಿದೆ 4 ಜನಕ್ಕೆ ಕೂಡ. ಆಮೇಲೆ ಇಲ್ಲಿ ಕೆಳಗಡೆ ಇದ್ದಾಳಲ್ಲ ಆ ಚಿಕ್ಕ ಹುಡುಗಿ ಬಂದು ನನ್ನ ತಮ್ಮನ ವೈಫು ಮಾಲಾ, ಅವಳ ಹೆಸರು ಕೂಡ ಮಾಲಾನೇ, ಅವರ ಅಕ್ಕನ ಮಗಳು. ಆ ಹುಡುಗಿ ಕೂಡ ನಿಂತ್ಕೊಂಡಿದ್ದಾಳೆ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಫೈನಲಿ ನೇಮ್ ರಿವೀಲ್ ಮಾಡೋ ಟೈಮ್ ಆಯಿತು. ಪ್ರಣವ್ ಆರ್ಯ ಅಂತ ಹೇಳಿ. ಪ್ರಣವ್ ಆರ್ಯ ಅಂತ ಮುಂಚೆ ಇದ್ನಲ್ಲ ನನ್ನ ದೊಡ್ಡ ಅಳಿಯ, ಅವನ ಹೆಸರು ನೈತಿಕ್ ಆರ್ಯ ಅಂತ ಹೇಳಿ. ಪ್ರಣವ್ ಆರ್ಯ ಇವನಿಗೂ ಇದೇ ಹೆಸರು ಇಟ್ಟರು. ಚೆನ್ನಾಗಿದೆ ಅಲ್ವಾ? ನೇಮ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ತಮ್ಮನ ಬಟ್ಟೆ ಅವನ ಬಟ್ಟೆ ಸೇಮ್ ಕಾಣಿಸ್ತಿದ್ದಾರೆ, ಅಪ್ಪ ಮಗ ಇಬ್ಬರೂ. ಅವನಂತೂ ಈ ಬಟ್ಟೆಯಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಅಂದರೆ ಯಪ್ಪ ನೋಡೋಕ್ಕೆ ಆಗಲ್ಲ, ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಅವನು. ಹೇಗೆ ಕಾಣಿಸ್ತಿದ್ದಾನೆ ಅನ್ನೋದನ್ನು ಕಮೆಂಟ್ ಮಾಡಿ. ಕೊನೆಗೂ ಹೆಸರೆಲ್ಲ ಇಟ್ಟಾಯಿತು. ರಿಲೇಟಿವ್ಸ್ ತುಂಬ ಜನನೇ ಬಂದಿದ್ದಾರೆ. ಎಲ್ಲರೂ ಸ್ಟೇಜ್ ಮೇಲೆ ಬಂದು ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ. ಇವರೆಲ್ಲ ನನ್ನ ಚಿಕ್ಕಮ್ಮ, ನನ್ನ ಅತ್ತೆ ಅವ್ರ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ಅತ್ತೆ ಅವ್ರ ಮಕ್ಕಳು. ಆಮೇಲೆ ಎಲ್ಲರೂ ಹೋಗಾಯಿತು, ಬಂದು ಎಲ್ಲರೂ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಕರ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳ್ಸಾಯಿತು. ಆಮೇಲೆ ಲಾಸ್ಟಲ್ಲಿ ನಾವು ಕೊಡ್ತಾಯಿದ್ದೀವಿ. ಅಕ್ಕ ಬಂದು ಉಂಗುರ ಮತ್ತು ಕಿವಿ ಓಲೆ ಬರುತ್ತಲ್ಲ ಸ್ಟಾರ್ಟಿಂಗು ಚುಚ್ತಾರಲ್ವ, ಅದನ್ನು ಅಕ್ಕ ಕೊಟ್ಟಳು. ನಾನು ಚೈನ್ ಕೊಟ್ಟೆ. ನಿಂತ್ಕೊಂಡು ಎಲ್ಲರೂ ಕೊಡ್ತಾಯಿದ್ದೀವಿ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ. ತುಂಬ ಲೇಟ್ ಆಗೋಗಿತ್ತು, ಇನ್ನೂ ಊಟ ಮಾಡಿಲ್ಲ ಯಾರೂ.
ಅವನಂತೂ ನನ್ನ ತಮ್ಮನ ಮಗ ಸಿಕ್ಕಾಪಟ್ಟೆ ಅಳ್ತಿದ್ದಾನೆ. ಆ ಬಟ್ಟೆ ಕೂಡ ಚುಚ್ತಿತ್ತೇನೋ, ತುಂಬ ಇರಿಟೇಟ್ ಆಗ್ತಿತ್ತೇನೋ. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಕೆಳಗೆ ಬಂದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ದ ನನ್ನ ತಮ್ಮ. ತುಂಬಾ ಚೆನ್ನಾಗಿತ್ತು ಊಟ. ಆಮೇಲೆ ಇನ್ನೇನು ಹೊರಡ್ತೀವಲ್ಲ, ಮಕ್ಕಳೆಲ್ಲ ರೋಸ್ ತೊಗೊಂಡು ಬಂದು ನನ್ನ ಕೈಗೆ ಕೊಡ್ತಾ ಇದ್ದಾರೆ. ಇನ್ನೆಲ್ಲ ವೇಸ್ಟ್ ಅಲ್ಲ ರೋಸಸ್ ಎಲ್ಲನೂ ಅಂತೇಳಿ ವೇಸ್ಟ್ ಆಗಿರೋದೆಲ್ಲವೂ ತೊಗೊಂಡು ಬಂದು ಕೊಟ್ಟಿದ್ದಾರೆ. ನಾನೆಲ್ಲ ತೊಗೊಂಡು ಮನೇಲಿ ಏನಾದರೂ ಮಾಡೋಣ ಅಂತೇಳಿ ಕೆಲವು ತೊಗೊಂಡು ಇಟ್ಕೊಂಡೆ. ಎಲ್ಲ ಆಯಿತು. ಭಾವ ನಾವುಗಳು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಏನಾಯಿತು ಹೇಗೆ ಅಂತ ಹೇಳಿ. ಎಲ್ಲ ಮುಗೀತು. ಫೈನಲಿ ನಾವು ಹೊರಟೋ ಟೈಮ್ ಬಂತು. ಅಮ್ಮನ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತಿದ್ದು ನಾವು ಮನೆ ಕಡೆ ಹೊರಟಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನಗಂತೂ ತುಂಬ ಸಾಕಾಗೋಗಿದೆ. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿದ್ರೆ ಸಾಕು.